ಈಗ ಗುರೂಜಿ ಕರೋನಾ ಸಮಯದಲ್ಲೇ ರಾಷ್ಟ್ರೋತ್ಥಾನ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ? ನಾವು ಕಾರ್ಪೊರೇಟ್ದಲ್ಲಿ ಕುತ್ಕೊಂಡು ನಾವು ಕೆಲಸ ಮಾಡ್ಬೇಕಾದಾಗ ನಮ್ಮ ಹತ್ರ ನಮ್ಮ ಮೇಲೆಗಡೆ ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಕಂಪ್ನಿ ದುಡ್ಡನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಸರಿಯಾದ ಕೈಗಳಲ್ಲಿ ಕೊಡ್ಬೇಕಾಗಿರುತ್ತೆ. ಮತ್ತೆ ಇತರೆ ಗೌರ್ಮೆಂಟ್ ಬಾಡೀಸ್ ಜೊತೆಗೆ ನಾವೇನ್ ಮಾಡ್ತಿದ್ವಿ, ಮಾತಾಡ್ತಾ ಇದ್ವಿ. ಈ ಮಾತಾಡ್ತಾ ಇರೋಂಥ ಚರ್ಚೆ ಟೈಮ್ದಲ್ಲಿ ಪದೇ ಪದೇ ಒಂದು ಹೆಸರು ಕಾಣಿಸ್ಬರ್ತಿತ್ತು, ರಾಷ್ಟ್ರೋತ್ಥಾನ ಅಂತ. ನಾವು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕೂಡ ಮಾಡ್ತೇವೆ. ನಾವು ಹೋಗಿ ಈ ಸಂಸ್ಥೆ ನಡೆಸೋರು ಯಾರು, ಇವ್ರ ಹಿನ್ನೆಲೆ ಏನು, ಈ ಸಂಸ್ಥೆ ಹಿನ್ನೆಲೆ ಏನು, ಇಲ್ಲಿವರೆಗೂ ಏನೇನು ಅಭಿವೃದ್ಧಿ ಮಾಡಿದೆ ಅದು, ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ ಮೇಲ್ಗಡೆ ನಮಗೆ ಪರಿಪೂರ್ಣವಾಗಿ ಕಂಡು ಬಂದಿದ್ದೇನೆಂದ್ರೆ ಇದಕ್ಕಿಂತಲೂ ಚೆನ್ನಾಗಿ ಯಾವುದು ಬೇರೆ ಸಂಸ್ಥೆ ನಮಗೆ ಈ ಕರೋನಾ ಒಂದು ಟೈಮ್ದಲ್ಲಿ ಸಹಾಯಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ಕೊಂಡು ಅವಾಗ ನಾವೇನ್ ಮಾಡಿದ್ವಿ, ಸಹಾಯ ಕೇಳಿದ್ವಿ. ಗುರುಜಿ, ಇವಾಗ ನಿಮ್ ಕಾಲದಲ್ಲಿ ತಪಸ್ಸು ಆತರ ಇದ್ರೆ ನೀವು ಸೇರ್ಕೊಂತಿದ್ರ? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇನ್ವೆಸ್ಟ್ ಮಾಡ್ತೀವಿ. ಇದರಲ್ಲಿ ನಾವು ಯಾವುದೇ ರೀತಿನೂ ನಿಮ್ ಕಡೆಯಿಂದ ಏನು ಹೊಳ್ಳಿ ಮಕ್ಕಳಿಂದ ಬೆನಿಫಿಷರೀಸ್ ಏನು ಇವರ ಫಲಾನುಭವಿಗಳು ಏನಿದ್ದಾರೆ ಇವರಿಂದ ಮತ್ತೆ ನಮ್ಗೆ ಸಿಗುತ್ತೆ ಅಂತ ನಾವು ಯಾವಾಗ್ಲೂ ನೋಡೋದಿಲ್ಲ. ಒಂದು ಕಾಮನ್ ಆಗಿ ನಾವು ನೋಡೋದೇನೆಂದ್ರೆ ಅವ್ರೊಂದು ಐಡಿಯಲ್ ಸಿಟಿಜನ್ ಆಗ್ಬೇಕು, ಒಂದು ಒಳ್ಳೆ ನಾಗರಿಕನಾಗಿ ಏನಾಗ್ಬೇಕು ಹೇಳಿ ಹೊರಬರ್ಬೇಕು. ಗುರುಜಿ, ಕಂಪನಿಯಿಂದ ಫಂಡಿಂಗ್ ಚಾನಲೈಸ್ ಮಾಡ್ಬೇಕಾರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದ ಸಿಹಿ ಮತ್ತು ಕಹಿ ಅನುಭವ ಅದು? ಎಷ್ಟೋ ಸಾರಿ ನಾನು ತಪಸ್ ಕ್ಯಾಂಪಸ್ ಅಲ್ಲಿ, ಸಾಧನಾ ಕ್ಯಾಂಪಸ್ ಅಲ್ಲಿ ಕ್ಲಾಸ್ ರೂಮ್ ವಿಸಿಟ್ ಮಾಡಿದ್ದೆ. ಆದ್ರೆ ತಪಸ್ ಕ್ಯಾಂಪಸ್ ಅಲ್ಲಿ ನಾನು ಅಡ್ಡಾಡಿದ್ದೇನೆ. ಕಾರಿಡಾರ್ದಲ್ಲಿ ಅಡ್ಡಾಡ್ಬೇಕಾದಾಗೆ ಓದ್ಕೊಂತ ನಮ್ಮ ಮಕ್ಕಳು ತಲೆ ಎತ್ತಿ ಸಹಿತ ನೋಡೋದಿಲ್ಲ, ಅಷ್ಟು ತೊಡಗಿಸ್ಕೊಂಡಿರ್ತಾರೆ ಓದಲ್ಲಿ. ಬಹಳಷ್ಟು ಐ ಟಿ ಕಂಪ್ನಿಗಳೆಲ್ಲ ಬೆಂಗಳೂರಲ್ಲಿ ಎಲ್ಲ ಸಹಾಯಗಳು ಮಾಡ್ತಿವೆ. ಬಟ್ ಈಗ ಹೊರಗಡೆ ಬಂದರೆ, ಬೆಂಗಳೂರು ಬಿಟ್ಟು ಹೊರಗಡೆ ಬಂದರೆ ತುಂಬ ಊರುಗಳಿವೆ, ಅವಕ್ಕೂ ತುಂಬ ಸಹಾಯ ಬೇಕು. ಅಲ್ಲಿನೂ ಸಹಾಯ ಮಾಡ್ಬೋದಲ್ಲ? ನೀವೇನಾದರೂ ಯಾವಾದ್ರೂ ಕಂಪ್ನಿಗೆ ರೆಕಮೆಂಡ್ ಮಾಡಿದ್ದೀರಾ? ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೂಗಿ ಕೇಳಬೇಕಾದ ಪ್ರಶ್ನೆ ಇದು.